ಹೌದೇನೋ ನೋಡಿದ್ಯಾ? ಕ್ಷಣ ಮಾತ್ರದಲ್ಲೇ ಇಂಥ ರುಚಿಕರವಾದ ಅಡಿಗೆ ಅದೇ ಹೇಗೆ ಸಿದ್ಧವಾಯಿತು? ಯಾವುದೇ ಮನೆಗೆ ಬೆಂಕಿ ಬಿದ್ದದ್ದು ನಾನು ಬೆಂಕಿ ಬಿದ್ದ ಹೊಗೆ ಅದ್ದದ್ದು ಕಾಣಿಲ್ಲ. ಖಂಡಿತ ಬಹುಶಃ ಹಾಗಿದ್ದರೆ ಬೇರೆ ಯಾರಾದ್ರೂ ಸಾಧನದಲ್ಲಿ ಅಡಿಗೆ ಮಾಡಿದಾಗ ಏನೇ ಇರಲಿ ನಾವು ತರ್ಕಿಸುವುದು ಯಾಕೆ? ಅವರಲ್ಲೇ ಕೇಳೋಣ. ಹೌದು. ಕ್ಷಣ ಮಾತ್ರದೊಳಗೆನ್ನ ಸೈನ್ಯಗಳ ನೀನು ಕ್ಷಣ ಮಾತ್ರದೀಗ ಉಳಿಸಿದ ಬಗೆಯದು ಕೆಳಗೆ ಬೇಡವೆಂದನು. ಸಂತೋಷದಲ್ಲಿ ಭೋಜನವನ್ನು ಮಾಡಿದೆವು, ಮನಸ್ಸಿಗೆ ತೃಪ್ತಿಯಾಯಿತು. ಹಾಗೆಂದು ಒಂದು ಅನುಮಾನ ಹುಟ್ಟಿದೆ. ಯಾವುದದು? ಪರಿಹಾರಕ್ಕಾಗಿ ನಿಮ್ಮಲ್ಲೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕ್ಷಣ ಮಾತ್ರದಲ್ಲಿ ಇಷ್ಟೆಲ್ಲಾ ಜನರಿಗೆ ಇಂತಹ ರುಚಿಕರವಾದ ಭೋಜನ ಹೇಗೆ ಸಿದ್ಧವಾಯಿತು ಅಂತ ಕೇಳಬಹುದೇ? ಅಸಂಖ್ಯ ಪರಿವಾರಕ್ಕೆ ಮಾತ್ರವನ್ನೇ ಉಳಿಸಿದ ಬಗೆ ಇನ್ನ ಅಸಂಖ್ಯ ಪರಿವಾರವಿಡು. ಇದ್ದ 10 ಪಟ್ಟು ಪರಿವಾರ ಇದ್ದರು. ಉಳಿಸುವಂತಹ ಸಾಮರ್ಥ್ಯ ಇರುವಂತಹ ಸದ್ವಸ್ತುಗಳಲ್ಲಿ ಒಂದಾದಂತ ಕಾವಿಸಿದ್ದನ್ನು ಕೊಡುವಂತ ನಂದಿನಿಯ ಒಂದಾದ ಸಬಲೆ ನಮ್ಮಲ್ಲಿದ್ದಾರೆ. ಅವಳಿಂದಲೇ ಇದೆಲ್ಲ ಭಜನ ಸಿದ್ಧವಾಗುತ್ತದೆ. ವಿಶೇಷವಾದ ವಿಶಿಷ್ಟವಾದದೇನು? ನಿಮ್ಮಂತಹ ಋಷಿ ಮುನಿಗಳ ಬಳಿ ಇರುವುದಲ್ಲ, ನಮ್ಮಂತಹ ರಾಜಾಶ್ರಯದಲ್ಲಿ ಬೇಕು. ದಿನ ಒಂದಕ್ಕೆ ಲಕ್ಷೋಪಲಕ್ಷ ಮಂದಿ ಊಟ ಮಾಡಿ ಹೋಗ್ತಾರೆ. ಇಲ್ಲಿ ಬಂದ್ರೆ ಬೆರಳೆಣಿಕೆಯನ್ನು ಅಷ್ಟು ಮಂದಿ ಬಂದಾರಷ್ಟೇ. ಒಂದಕ್ಕೆ ಪ್ರತಿಯಾಗಿ 10 ಹಲವಾರು ದೇನುಗಳನ್ನು ನಿಮಗೆ ಒದಗಿಸ್ತೇನೆ. ಆ ದೇನುವನ್ನು ನನಗೆ ಬಿಟ್ಟುಕೊಡಿ. ಅಯ್ಯ, ಇದು ಈ ದೇನು ನ್ಯಾಸಭೂತವಾಗಿ ಸಿಕ್ಕಿದ್ದು. ಯಜ್ಞವನ್ನು ನಡೆಸೆಂದು ಸುರಪಾಲನಿಟ್ಟದ್ದು. ಇನ್ನು ಐಶ್ವರ್ಯಕ್ಕೆ ಪ್ರತಿಯಾಗಿ ನಾನು ಕೊಡುವಂತ ಹಕ್ಕು ನನಗಿಲ್ಲ. ಈ ಲೋಕದಲ್ಲಿದ್ದಂತಹ ವಿಶೇಷವಾದ ವಸ್ತುಗಳು ಚಕ್ರವರ್ತಿ ಭಂಡಾರಕ್ಕೆ ಸೇರಬೇಕಾದ್ದು ಅಧಿಕಾರ ಮಾಡಿದೆ. ಅದನ್ನು ಇನ್ನೊಬ್ಬರಿಗೆ ಕೊಡುವಂತಹ ಅಧಿಕಾರವು ನಮಗೂ ಇಲ್ಲ. ನೀನು ಕೇಳಲೂಬಾರದು. ಸದ್ಯಕ್ಕೆ ನನ್ನವರು ಕೋಪವನ್ನು ಬಿಟ್ಟಿದ್ದಾರೆ. ನಿನ್ನ ಪುರವನ್ನು ಗಂಡ ಕೋಪ ಬಿಟ್ಟರೆಷ್ಟು ಬಿಟ್ಟುಕೊಂಡ್ರೆ ಆ ಮುದಿಗೂಗೆ ಹಿಡೀರ. ಏನ ಮಾಡಲಿ ಯಜ್ಞವು ತಾನೇ ಕೆಟ್ಟುದರಿಂದ ಏನು ಈ ಬರಿ ಹೇಳಿದರು ಮಾನವ ಬದಿದ ಯಾಗವ ನಡೆಸೆನು ತಲಿಗತ ಯಾಗನು ತಾಯಿತ್ತಿರೆದೇನು ಈಗ ಕರುವುದು ಇದನು ರಕ್ಷಕನಾಗಿರಬೇಕಾದಂತಹ ಜನಪನೇ ಇಂದು ಭಕ್ಷಕನಾಗಿ ಹೋದ. ಸತಮನ್ಯು ನಮಗೆ ಯಾಗವನ್ನು ನಡೆಸೆಂದು ಕೊಟ್ಟಿರುವಂತಹ ಧೇನುವನ್ನು ಬಿಡುಗ ಒಂದು ಕೋಳಿ ಮರಿಗಳನ್ನು ಎತ್ತಿ ಹೊಟ್ಕೊಂಡು ಹೋಗುವ ಬಾಗಿಯಲ್ಲಿ ಒಂದು ಮಾತನ್ನು ನಮ್ಮ ಮಾತನ್ನು ಆಲಿಸದೆ ಒಮ್ಮೆಲೆ ಎಳೆದುಕೊಂಡು ಹೋದ. ನಾವೇನು ಮಾಡುವುದು ಭಜನ ಬೀಳ್ಕೊಂಡು ರಾಮವು ತನ್ನ ತಾತ ಮಾತ
ವಿದ್ಯೆಯನ್ನು ಕಲಿತು ಪಾರಂಗತವಾಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಹಾ. ಸಂತೋಷದಿಂದ ನಗಲಾಗುತ್ತಾ ಇದ್ದೀರಿ ಎಂದು ಹಾ. ಆಲೋಚನೆಯನ್ನು ಮಾಡಿದೆ. ಹಾ. ಅಪ್ಪ ಹಾ. ಏನಪ್ಪ ಇದು ದುಗುಡ ಯಾರಿಂದ ಒಂದು ಕಷ್ಟ ಮಗನೇ ಲಾರಿಸಿ ಕೇಳು ತುಗುಡಾರ ಬಗೆಯೋ ನಗರವಿರೇ ಮಾಡಿತ ಯಾಗಲ ಬರೋ ವಿಗಡಾತನ ದೊಳಿದು ಸವಿಯ ಮೋಹನ ನಗವೈರಿ ನಮಗಿತ್ತಂತದೇನುವನ್ನು ಕೃತವೀರ್ಯನ ಸೋನುವಂತೆ ಮಾಹಿಪತಿಯ ರಾಜನಂತೆ ಕಾರ್ತವೀರನೆಂಬ ಅಭಿನಾಮನಂತೆ ಅವನು ದೇವರನ್ನು ಎಳೆದುಕೊಂಡು ಹೋಗಿ ನಮ್ಮ ಯಾಗ ಕಾರ್ಯಕ್ಕೆ ನಮ್ಮ ಕಾರ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿದನಪ್ಪ ಅಡ್ಡಿಯನ್ನುಂಟು ಮಾಡಿದ ಆಲೋಚನೆಯನ್ನು ಮಾಡಬೇಡಿ. ಆಜ್ಞೆಯನ್ನು ಕೊಡಿ ಕೊಡಿದುಕೊಂಡು ಹೋದಂತಹ ದೇವರನ್ನು ಬಿಡಿಸಿಕೊಂಡು ಬರ್ತೇನೆ. ಆಶೀರ್ವಾದ ಮಾಡಿ. ಅರಸನ ಬಳಿಗೆ ಹೋಗಿ ಸಮಾಧಾನ ಭೇದೋಪಾಯಗಳಿಂದ ಕೇಳಿಕೋ ಮಗನೇ. 3 ಉಪಾಯಗಳಿಗೆ ಬಗ್ಗದಿರುವಂತಹ ವೇಳೆಯಲ್ಲಿ ದೂರದಲ್ಲಿ ಸೋಲಿಸಿ ನಮ್ಮ ಧೇನುವನ್ನು ವಶಪಡಿಸಿಕೊಂಡು ಬಾ. ಹೋಗಿ ಬರ್ತೇನೆ. ವಿಪ್ರರೂಪದಿ ಹಿಂದೆ ಚಕ್ರರಿಗರುವ ಎಂದ ಮಾತಿನೋಳು ಬಂದನೆ